ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ ನಾನು ನಿಮ್ಗೆ ರುಚಿಯಾಗಿರುವಂತಹ ಅವರೆಕಾಳು ರೈಸ್ ಬಾತ್ ನ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈ ಅವರೆಕಾಳು ರೈಸ್ ಬಾತ್ ನ ನೀವು ಮಧ್ಯಾಹ್ನ ಲಂಚ್ ಬಾಕ್ಸ್ ಗೆ ಕಟ್ಕೊಡ್ತೀರಾ ಅಂದ್ರೆ, ಇವಾಗ ಆಫೀಸಿಗೆ ಹೋಗಿರೋರಾಗಿರ್ಬೋದು, ಚಿಕ್ಕ ಮಕ್ಳಿಗೆ ಆಗಿರ್ಬೋದು, ನೀವು ಬಾಕ್ಸ್ ಹಾಕಿ ಆರಾಮಾಗಿ ಕೊಟ್ಟು ಕಳಿಸಬಹುದು. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೂ ಮಾಡ್ಕೋಬಹುದು, ನೀವು ಮಧ್ಯಾಹ್ನ ಲಂಚ್ ಗೂ ಕೂಡ ಮಾಡ್ಕೋಬಹುದು. ವಿತಿನ್ 10 ಮಿನಿಟ್ಸ್ ಅಲ್ಲಿ ಮಾಡ್ಕೊಳ್ಳುವಂತ ಕ್ವಿಕ್ ರೆಸಿಪಿ ಇದು. ತುಂಬಾ ಹೆಲ್ದಿ ಕೂಡ ಹೌದು. ಕುಕ್ಕರ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ಬನ್ನಿ ಹಾಗಾದ್ರೆ ಈ ಅವರೆಕಾಳು ರೈಸ್ ಬಾತ್ ನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ. ಅವರೆಕಾಳು ಬಾತ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ, ನಾನು ಅವರೆಕಾಳನ್ನ ತಗೊಂಡಿದ್ದೀನಿ, ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ, ಪುಟ್ಟಿಲ್ ಹಾಕಿ ಇಟ್ಕೊಂಡಿದ್ದೀನಿ. ಈ ಬೌಲಲ್ಲಿ 1.5 ಬೌಲ್ ಆಗಷ್ಟು ನಾನು ಅವರೆಕಾಳನ್ನ ತಗೊಂಡಿದ್ದೀನಿ. ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ನೋಡಿ, ನಾನು ಈ ಕಪ್ಪಲ್ಲಿ 2.5 ಕಪ್ ಆಗಷ್ಟು ಅಕ್ಕಿನ ತಗೊಂಡಿದ್ದೀನಿ. ಒಂದು 5 ಜನಕ್ಕಾಗಷ್ಟು ನಾನು ಮಾಡ್ತಾ ಇದ್ದೀನಿ ಕ್ವಾಂಟಿಟಿ, ನೋಡ್ಬಿಟ್ಟು ತಗೊಳ್ಳಿ. ನೋಡಿ, 2 ಈರುಳ್ಳಿನ ನಾನು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಮೀಡಿಯಂ ಸೈಜ್ ಈರುಳ್ಳಿನ. 3 ಟೊಮ್ಯಾಟೋನ ನೋಡಿ, ನಾನು ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಲಾವ್ ಎಲೆ 1 ತಗೊಂಡಿದ್ದೀನಿ, ಮಧ್ಯ ಭಾಗದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಲಾವ್ ಎಲೆ ಹಾಕೋದ್ರಿಂದ ಅವರೆಕಾಳು ಬಾತಲ್ಲಿ ಸಖತ್ ಟೇಸ್ಟ್ ಬರುತ್ತೆ, ಸೊ ನಾನು ಅದಕ್ಕೆ ಪಲಾವ್ ಎಲೆ ತಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ. ನೋಡಿ, ಇದು ಮಸಾಲೆ ರುಬ್ಬೋದಕ್ಕೆ ತಗೊಂಡಿರೋ ಪದಾರ್ಥಗಳು. ನಾನು ಒಂದು 6 7 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ ಆಗಷ್ಟು ನಾನು ಹಸಿ ಕೊಬ್ಬರಿ, ಒಂದು 6 7 ಹಸಿ ಶುಂಠಿ. ನೋಡಿ, ನಾನು ಇದನ್ನ 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, 2 ಚಕ್ಕೆ ಪೀಸು, ಒಂದು 6 7 ಕಾಳು ಮೆಣಸು, 2 ಲವಂಗ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ. ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ. ಈ ಮಸಾಲೆ ನಾನು ತೋರಿಸಿದ್ನಲ್ವ, ಇವನ್ನೆಲ್ಲವನ್ನು ನಾವು ರುಬ್ಕೊಂಡ್ ಬರ್ಬೇಕು. ಮಿಕ್ಸರ್ ಜಾರ್ಗೆ ಇವಾಗ ಹಸಿಮೆಣಸಿನಕಾಯಿ ಹಾಕೋತೀನಿ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಕಾಳುಮೆಣಸು, ಚಕ್ಕೆ. ಇದಕ್ಕೆ ನಾನು ಧನಿಯಾ ಪುಡಿ ಹಾಕೋತೀನಿ. ಧನಿಯಾ ಪುಡಿ ಹಾಕಿಟ್ಟು ಇದನ್ನ ರುಬ್ಕೊ ಬರೋದಕ್ಕೆ ನಾನು ಸ್ವಲ್ಪ ನೀರನ್ನು ಯೂಸ್ ಮಾಡ್ಕೋತೀನಿ. ಸ್ವಲ್ಪ ನೀರು ಹಾಕೊಳ್ಳಿ, ಇದನ್ನ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು. ನಾನು ಇದನ್ನ ಇವಾಗ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ. ನೋಡಿ, ಇಷ್ಟು ಫೈನ್ ಆಗಿ ಪೇಸ್ಟ್ ಆಗಿದ್ರೆ ಸಾಕು. ಇದನ್ನ ಈ ಕಡೆ ಎತ್ತಿಟ್ಕೊಳ್ಳೋಣ. ಇವಾಗ ನಾನು ಅವರೆಕಾಳು ಬಾತ್ ಮಾಡೋದಕ್ಕೆ ಒಂದು 5 ಲೀಟರ್ ಕುಕ್ಕರ್ನ ತಗೊಂಡಿದ್ದೀನಿ. ಅದನ್ನ ಕಾಯ್ದಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ಕಾದಿದೆ. ಇವಾಗ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕೂಡ ಸ್ವಲ್ಪ ಚೆನ್ನಾಗಿ ಕಾಯ್ದಿ. ನೋಡಿ, ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಅದಕ್ಕೆ ನಾನೀಗ ಪಲಾವ್ ಎಲೆ ಹಾಕೋತೀನಿ. ಪಲಾವ್ ಎಲೆ ಜೊತೆಗೆ ಈರುಳ್ಳಿ, ಪಲಾವ್ ಎಲೆ ಹಾಕಿದ ತಕ್ಷಣ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಘಮ ಘಮ ಅಂತ ವಾಸನೆ ಬರುತ್ತೆ ಅಂದ್ರೆ, ಆ ಫ್ಲೇವರೇ ಒಂದು ತಿನ್ನೋದಕ್ಕೆ ಒಳ್ಳೆ ಸಖತ್ತಾಗಿರುತ್ತೆ. ನೀವು ಅವರೆಕಾಳು ಬಾತ್ ಅಂತಾನೆ ಅಲ್ಲ, ಪಲಾವ್ ಆಗಿರ್ಬೋದು, ವೆಜಿಟೇಬಲ್ಸ್ ಪಲಾವ್ ಆಗಿರ್ಬೋದು, ತರಕಾರಿ ಬಾತ್ ಆಗಿರ್ಬೋದು, ಟೊಮೆಟೊ ಬಾತ್ ಆಗಿರ್ಬೋದು, ಅದಕ್ಕೆಲ್ಲಾನು ನೀವು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪಲಾವ್ ಎಲೆ ನಾವ್ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ನಾನೀಗ ಟೊಮೆಟೊ ಹಾಕ್ತೀನಿ, ಮತ್ತೆ ಅವರೆಕಾಳು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇನೆ ನಾನೀಗ ಉಪ್ಪನ್ನ ಸೇರಿಸ್ಕೊತೀನಿ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಬೇಯಲಿ. ನೋಡಿ, ಟೊಮೆಟೊ ಅವರೆಕಾಳೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅದಕ್ಕೆ ನಾನೀಗ ಅರಿಶಿನ ಪುಡಿ ಸೇರಿಸ್ಕೊತೀನಿ. ಅರಿಶಿನ ಪುಡಿ ಹಾಕ್ಬಿಟ್ಟು
ಅವರೆಕಾಳನ್ನ ಮತ್ತೆ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿವರೆಗೂ ನಾವು ಒಂದ್ 2 ನಿಮಿಷ ಇದೇ ತರನೇ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಬೇಕು. ನೋಡಿ ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ಅವರೆಕಾಳು ಕೂಡ ಸ್ವಲ್ಪ ಸಾಫ್ಟ್ ಆಗಿ ಬೇಯ್ತಾ ಇದೆ. ಅವಾಗ್ಲೇನೆ ನಾವೀಗ ಮಸಾಲೆ ರುಬ್ಕೊ ಬಂದಿದೀವಲ್ವಾ, ಇದನ್ನ ಆಡ್ ಮಾಡ್ಕೊಳ್ಳೋಣ. ಮಸಾಲೆಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ನಾವು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದ್ರೆ ನಾವು ಇದೆಲ್ಲ ಹಸಿ ಮಸಾಲೆನೇ ಅಲ್ವಾ ರುಬ್ಬಿರೋದು. ಸೊ ಇದ್ರಲ್ಲಿರೋ ವಾಸನೆ ಎಲ್ಲ ಹೋಗ್ಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದಕ್ಕೇನೆ ಗರಂ ಮಸಾಲ ಸೇರ್ಸ್ಕೊತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಅದರಲ್ಲಿರೋ ಹಸಿ ವಾಸನೆ, ಮಸಾಲೆಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ. ನೀವು ನೋಡ್ಬೋದು, ಕಾಣಿಸ್ತಿದೆ ನಿಮ್ಗೆ ಸೈಡಲ್ಲೆಲ್ಲ. ಇದಕ್ಕೆ ನಾವೀಗ ನೀರನ್ನು ಸೇರಿಸ್ಕೊಬೇಕು. ನೋಡಿ ಈ ಕಪ್ಪಲ್ಲಿ ನಾನು 2.5 ಕಪ್ ಆಗಷ್ಟು ರೈಸ್ ನ ತಗೊಂಡಿದ್ದೀನಿ. ಸೊ ಅದಕ್ಕೆ ನಾನೀಗ 5 ಕಪ್ ಆಗಷ್ಟು ನೀರನ್ನು ಹಾಕೋತೀನಿ. ನೀವು ಎಷ್ಟು ರೈಸ್ ತಗೊಂಡಿರ್ತೀರಾ ಅದು 2 ಭಾಗದಷ್ಟು ನಾವು ಅದು 2ರಷ್ಟು ನೀರನ್ನು ಹಾಕೋಬೇಕು. ನೋಡಿ 1 ಹಾಕೊಂಡಿದ್ದೀನಿ. ಇನ್ನೆರಡು ಕಪ್ ಸೇರಿಸ್ಕೊತೀನಿ. ಸ್ವಲ್ಪ ನಿಮಗೆ ಉದುರು ಬೇಕಂತಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಾನು ಅದಕ್ಕೆ ಒಂದು ಅರ್ಧ ಭಾಗ ಕಮ್ಮಿ ಮಾಡ್ಕೋತೀನಿ. ಅಂದ್ರೆ 5 ಕಪ್ ಹಾಕುವಲ್ಲಿ ನಾವು 4.25 ಕಪ್ ಹಾಕಿದ್ರೆ ಸಾಕು. ಸ್ವಲ್ಪ ರೈಸ್ ಉದುರುದ್ರಾಗತ್ತೆ. ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ನೀರೆಲ್ಲ. ಈಗ ನೀವು ಉಪ್ಪನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಆಡ್ ಮಾಡ್ಕೊಳ್ಳಿ. ನಾನು ಸಹ ಆಡ್ ಮಾಡ್ಕೋತೀನಿ. ನೋಡಿ ಇವಾಗ ನೀರೆಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವೀಗ ಅಕ್ಕಿನ ಸೇರಿಸ್ಕೊಬೇಕು. ನಾನು ಅಕ್ಕಿನೂ ಕೂಡ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ. ಇವಾಗ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಟ್ಟು ಅಕ್ಕಿನ ಸೇರಿಸ್ಕೊತೀನಿ. ಇಲ್ಲ ನೀಟಾಗಿ ಅಕ್ಕಿನ ಸೇರಿಸ್ಕೊಳ್ಳೋಣ. ಅಕ್ಕಿನ ಸೇರಿಸಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಫ್ಲೇಮ್ನ ಜೋರ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಟೈಮ್ ನೀವು ಉಪ್ಪನ್ನ ಚೆಕ್ ಮಾಡ್ಕೊಬೇಕು. ಉಪ್ಪನ್ನ, ಯಾಕಂದ್ರೆ ರೈಸ್ ಹಾಕಿದ್ಮೇಲೆ ಸ್ವಲ್ಪ ಅದು ಅನ್ನಕ್ಕೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತಲ್ವಾ ಉಪ್ಪು, ಅವಾಗ ಮತ್ತೆ ಸಪ್ಪೆ ಅನ್ಸುತ್ತೆ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಸಪ್ಪೆ ಆಗಿದ್ರೆ. ಈಗ ಇದು ಕೂಡ ಅಷ್ಟೇ, ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ನೋಡಿ ಇವಾಗ ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ. ಈ ತರ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ವಲ್ಪ ಸಪ್ಪೆ ಆಗಿತ್ತು ಉಪ್ಪನ್ನ ಸೇರಿಸ್ಕೊಂಡೆ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಲಿಡ್ನ ಕ್ಲೋಸ್ ಮಾಡೋಣ. ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನ ಒಂದು 2 ವಿಷಲ್ ಆಗೋದಕ್ಕೆ ಬಿಡ್ತೀನಿ. ನೋಡಿ ಇವಾಗ ವಿಷಲ್ ಆರಿದ್ರೆ ಲಿಡ್ನ ಓಪನ್ ಮಾಡ್ತಿದ್ದೀನಿ. ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ರೈಸ್ ಜೊತೆಗೆ ಮಿಕ್ಸ್ ಆಗಿದೆ ಅಂತ. ಇದನ್ನ ನಾವು ನೀಟಾಗಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ರೈಸ್ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು ನಾವು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್.